ನಗರದ ರಸ್ತೆಗಳಲ್ಲಿನ ಗುಂಡಿಗಳಿಂದಾಗಿ ವಾಹನ ಸವಾರರಿಗೆ ಸಾಕಾಗಿ ಹೋಗಿದೆ. ಆದರೆ ನಗರದ ಹೊರವಲಯದ ಹೈವೇನಲ್ಲಿ ಮಾತ್ರ ಧೂಳು ವಾಹನ ಸವಾರರನ್ನ ಹೈರಾಣಾಗಿಸ್ತಿದೆ. ಧೂಳ್ ಮಗ ಧೂಳ್, ಹೆಲ್ಮೆಟ್ ಹಾಕಿದ್ರು ಕಣ್ ಮುಚ್ಚಿದ್ರು ಮೈಗಡರುತ್ತೆ. ನೆಟ್ಟಗೆ ವಾಹನಗಳು ಕಾಣ್ತಿಲ್ಲ, ಮನುಷ್ಯರು ಮಸುಕಾಗಿದ್ದಾರೆ. ಈ ಧೂಳಿನಿಂದ ಸವಾರರು ಅದೆಷ್ಟು ಪರದಾಡ್ತಿದ್ದಾರೆ ನೋಡಿ. 3 ದಿನದಿಂದ ಸುರಿದ ಮಳೆ, ಹೈವೇಯಲ್ಲಿ ಧೂಳ್ ಧೂಳ್. ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ ಸೇರಿ ರಾಜ್ಯದ ಇತರ ಜಿಲ್ಲೆಗಳಲ್ಲೂ ಹಗುರದಿಂದ ಮಧ್ಯಮ ಮಳೆಯಿಂದಾಗಿ ದ್ವಿಚಕ್ರ ವಾಹನ ಸವಾರರಿಗೆ ಸಂಕಟ ತಂದಿಟ್ಟಿದೆ. ಇಲ್ಲಿ ನೋಡಿ, ವಾಹನ ಸವಾರರಿಗೆ ಈ ಹೆದ್ದಾರಿ ಮೇಲೆ ಯಾಕಾದ್ರೂ ಬಂದ್ವೋ ಅಂತ ಅನ್ಸ್ಬಿಡತ್ತೆ. ಅಷ್ಟರ ಮಟ್ಟಿಗೆ ಇಲ್ಲಿನ ಹೆದ್ದಾರಿ ಧೂಳುಮಯವಾಗಿದೆ. ನೆಲಮಂಗಲ ಮಾದನಾಯಕನಹಳ್ಳಿ ಬಳಿ ರಸ್ತೆಗಿಳಿದ್ರೆ ಧೂಳು ಮುಖಕ್ಕೆ ರಾಚುತ್ತೆ. ನೆಲಮಂಗಲದಿಂದ ಬೆಂಗಳೂರನ್ನ ಸಂಪರ್ಕಿಸುವ ರಾಷ್ಟ್ರೀಯ ಹೆದ್ದಾರಿ 48ರಲ್ಲಿ ವಾಹನ ಸವಾರರು ಹಿಡಿಶಾಪ ಹಾಕ್ತಾನೆ ಸಂಚರಿಸ್ತಾರೆ. ಇಲ್ಲಿ ಒಂದು 20 ವರ್ಷದಿಂದ ಓಡಾಡ್ತಿದ್ದೀವಿ. ಮಳೆ ಬಂದಾಗಲ್ಲ ಇದೇ ರೀತಿನಾ? ಇದೇ ಪ್ರಾಬ್ಲಮ್. ಸಿಕ್ಕಾಪಟ್ಟೆ ಧೂಳು ಮಳೆ ಜಾಸ್ತಿ ಆಗದ. ಹೌದು. ಸಂಬಂಧಪಟ್ಟಿರ್ಬೇಕಂದ್ರೆ ಏನ್ ಮಾಡ್ತಾರೆ ಅಂತ ಓಡ್ತಾರೆ ಹೋಗ್ತಾರೆ. ಕಳೆದ 3 ದಿನಗಳಿಂದ ಸುರಿದ ಮಳೆಗೆ ಪಕ್ಕದಲ್ಲಿದ್ದ ಮರಳು ಮಿಶ್ರಿತ ಮಣ್ಣು ಹೆದ್ದಾರಿ ಮೇಲೆ ಬಂದಿದೆ. ದೊಡ್ಡ ವಾಹನ ಸಂಚರಿಸಿದ್ರಂತೂ ಧೂಳಿನ ಸ್ಫೋಟವೇ ಆಗ್ಬಿಡುತ್ತೆ. ಬೈಕ್ ಸವಾರರಂತೂ ಜೀವ ಕೈಯಲ್ಲಿ ಹಿಡಿದೇ ಸಂಚರಿಸ್ತಾರೆ. ನಿತ್ಯ ಧೂಳಿನ ರಸ್ತೆಯಲ್ಲಿ ಓಡಾಡ್ತಿದ್ರೆ ಉಸಿರಾಟ ಸೇರಿ ಅಸ್ತಮಾದಂತಹ ಕಾಯಿಲೆ ಬಕ್ಕರಿಸುವ ಆತಂಕವೂ ಇದೆ. ಇರೋದಕ್ಕೆ ಜಾಗ ಮಾಡಿಲ್ಲ ಸರಿಗೆ. ಮೇಲ್ಗಡೆಯಿಂದ ಆ ಕಡೆ ಬಂದಿದ್ದ ಮಳ್ಳೆಲ್ಲ ಇಲ್ಲಿ ರೋಡಿಗೆ ನಿಂತ್ಕೊಳ್ತದೆ. ಹೆವಿ ಗಾಡಿಗಳು ಹೋಗೋವಾಗ ಧೂಳು ಎದ್ದೋಳ್ತದೆ ಮೇಲಕ್ಕೆ. ಮತ್ತೆ ಇಲ್ವಾ ಕಣ್ಣಿಗೆಲ್ಲ ಧೂಳು ಬೀಳ್ತಾನೆ ಇರ್ತದೆ. ನಾವು ಕನ್ನಡಕ ಹಾಕೊಳ್ಬೇಕು. ಅದನ್ನ ಕನ್ನಡಕ ಹಾಕೊಂಡ್ರೆ ಓಡಿಸೋಕ್ಕಾಗೋದು, ಇಲ್ಲಾಂದ್ರೆ ಆಗಲ್ಲ. ಮಳೆ ಅವಾಂತರಗಳು ಒಂದೆಡೆ, ಮಳೆ ನಿಂತ ನಂತರ ಸೃಷ್ಟಿಯಾದ ಧೂಳಿನಿಂದ ವಾಹನ ಸವಾರರು ಕಂಗೆಟ್ಟಿದ್ದಾರೆ. ಇನ್ನಾದರೂ ಸಂಬಂಧಿಸಿದ ಅಧಿಕಾರಿಗಳು ಧೂಳಿಗೆ ದಿಢೀರಾಗಿ ಪರಿಹಾರ ಕಲ್ಪಿಸಬೇಕಿದೆ. ಮಂಜುನಾಥ್, TV9 ನೆಲಮಂಗಲ.